ದರ್ಶನ್ಗೀಗ ಈ ಕೇಸಲ್ಲಿ ಜೈಲಾಗುತ್ತಾ ಅಥವಾ ಬೇಲ್ ಸಿಗುತ್ತಾ ಸರ್? He will not get bail for 2 years. 2 years ಆಗಲಿ 3 years ಆಗಲಿ he will not get bail. 60 ಡೇಸಲ್ಲಿ ನಾವು ಚಾರ್ಜ್ ಶೀಟ್ ಹಾಕಬೇಕಾಗುತ್ತೆ. ಆದ್ದರಿಂದ ಭಾಳ ಫಾಸ್ಟಾಗಿ ಮಾಡ್ತಾ ಇದ್ದಾನೆ ನಮ್ಮ ಸಿಟಿ ಪೊಲೀಸ್ ಐ ಸಲ್ಯೂಟ್. ಅಲ್ಲೆಲ್ಲ ಅವನ ಹತ್ರ ಆಸ್ತಿ ಗೀಸ್ತಿ ಎಲ್ಲ ಇದೆ, ಕೋಟ್ಯಾಧೀಶ ಇದ್ದಾನೆ ಅಂತ ಅವನು ಹೋಗಿದ್ದೆ ಇಂಥ ಕೆಲಸ ಮಾಡ್ಬೋದಾ? ದರ್ಶನ್ಗೀಗ ಈ ಕೇಸಲ್ಲಿ ಜೈಲಾಗುತ್ತಾ ಅಥವಾ ಬೇಲ್ ಸಿಗುತ್ತಾ ಸರ್? He will not get bail for 2 years. 2 years ಆಗಲಿ 3 years ಆಗಲಿ he will not get bail. ಅಂಡರ್ ಸೆಕ್ಷನ್ 437 ಆಫ್ ದ CRPC ಅವನು ಬೇಲ್ ಸಿಗೋದಿಲ್ಲ ಅವನಿಗೆ. ಅವನೇನು ಒಳ್ಳೆ ಕೆಲಸ ಮಾಡಿದಾನ, ಒಳ್ಳೆ ಕೆಲಸ ಮಾಡಿದ್ರೆ ಕೋರ್ಟಲ್ಲಿ ಇಮಿಡಿಯೇಟಾಗಿ ಬೇಲ್ ಗ್ರಾಂಟೆಡ್ ಅಂತ ಹೇಳ್ತಾಯಿದ್ರು. ಇದು ಏನು ಗ್ಯಾಂಗ್ ಏನೋ ದರ್ಶನ್ ಗ್ಯಾಂಗ್ ಮರ್ಡರ್ ಮಾಡಿರೋದು ನೋಡಿದ್ರೆ ಭಾಳ ಇದು ಸೀರಿಯಸ್ ಆಗಿದೆ. ಬಿಕಾಸ್ ಡಾಕ್ಟರ್ಸ್ ರಿಪೋರ್ಟ್ ಇಟ್ಸೆಲ್ ವಿಲ್ ಟೆಲ್ ಹೌ ಗ್ರೀವಿಯಸ್ ನೀವು ಗ್ಯಾಂಗ್ಸ್ಟರ್ ಹೆಂಗಿದ್ದಾರೆ ಅಂತ ಹೇಳಿದೆ. ಕಡೆಗೆ ಏನಾಗೋಯ್ತು ಅಂತ ಹೇಳಿದ್ರೆ ಯಾವಾಗ ಅವನಿಗೆ ಈ ಬೇಲಿನ ಮುಂದೆ ಬರುತ್ತೆ ಈಗ, ಯಾಕಂದರೆ ಹೊಸ CRPC ಬಂದ್ಬಿಟ್ಟಿದೆ. ಈಗ CRPC ಅಮೆಂಡ್ ಆಗಿದೆ. ಈಗ ಅದರಲ್ಲಿ ನಾವು ಇನ್ವೆಸ್ಟಿಗೇಷನ್ ವಿತಿನ್ 60 ಡೇಸ್ ಹಾಕಬೇಕಾಯಿತು. ನಾವು ಮೊದಲು ಏನು ಮಾಡಿದ್ವು, ಮರ್ಡರ್ ಕೇಸ್ ಆಗಲಿ ಅಂಡ್ ಕೇಸಸ್ ಇನ್ವಾಲ್ವಿಂಗ್ ಮೋರ್ ದ್ಯಾನ್ 7 years ಇತ್ತು ಅಂದರೆ 90 ಡೇಸ್ ಒಳಗೆ ಹಾಕ್ತಾಯಿದ್ವಿ. ಈಗ ವಿತಿನ್ 60 ಡೇಸ್ ವಿ ಹ್ಯಾವ್ ಟು ಫೈಲ್ ಅನ್ ಅಪ್ಲಿಕೇಶನ್ ಇದರಲ್ಲಿ ಅಂಡರ್ ಸೆಕ್ಷನ್ 173 ಕ್ಲಾಸ್ 1 ಹಾಕ್ಬಿಡ್ತಾಯಿದ್ವಿ. ಆದರೆ ಈಗ ಏನಾಗೋಯಿತು ಅಂತ ಹೇಳಿದ್ರೆ 60 ಡೇಸಲ್ಲಿ ನಾವು ಚಾರ್ಜ್ ಶೀಟ್ ಹಾಕಬೇಕಾಗತ್ತೆ. ಆದ್ದರಿಂದ ಭಾಳ ಫಾಸ್ಟಾಗಿ ಮಾಡ್ತಾ ಇದ್ದಾನೆ ನಮ್ಮ ಸಿಟಿ ಪೊಲೀಸ್ ಐ ಸಲ್ಯೂಟ್ ಸಿಟಿ ಪೊಲೀಸ್, ಪರ್ಟಿಕ್ಯುಲರ್ಲಿ ಅಂಡರ್ ದ ಲೀಡರ್ಶಿಪ್ ಆಫ್ ಕಮಿಷನರ್ ಇದ್ದಾರಲ್ಲ, ವೆರಿ ಡೈನಾಮಿಕ್ ಕಮಿಷನರ್, ಅವ್ರಿಗೆಲ್ಲ ಸಲ್ಯೂಟ್ ಹೊಡಿಬೇಕು ನಾವು. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಫಾಸ್ಟಾಗಿ ಇದು ಮಾಡ್ತಾ ಇದ್ದಾರಲ್ಲ, ಬಿಕಾಸ್ ದಟ್ ಕಮಿಷನರ್ ಹ್ಯಾಸ್ ಡಿವೈಡೆಡ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿಸ್ ಕೇಸ್, ಪರ್ಟಿಕ್ಯುಲರ್ಲಿ ದರ್ಶನ್ ಕೇಸಲ್ಲಿ. ನೀನು ಹೀಗೆ ಮಾಡಬೇಕು, ಈ ಇನ್ಸ್ಪೆಕ್ಟರ್ ಅಲ್ಗೋಬೇಕು, ಇವನು ಎಲ್ಲ ಆ ಗಿರೀಶ್ ಇದ್ದಾರಲ್ಲ ಅವ್ರಿಗೆ ಹಾಕಿದೆ, ಅವ್ರಿಗೆ ಡಿವೈಡ್ ಮಾಡಿ ಹಾಕ್ಬಿಟ್ರು. ಅವರು ಒಬ್ಬೊಬ್ಬರು ಇನ್ಸ್ಪೆಕ್ಟ್ರ್, ಒಬ್ಬ ಮೈಸೂರಿಗೆ ಹೋದ, ಒಬ್ಬ ಇಲ್ಲಿಗೆ ಹೋದ, ಒಬ್ಬ ಶೆಡ್ ಹತ್ರ ಹೋದ. ಇದೆಲ್ಲ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಆಮೇಲೆ ಕಾರ್ ಗೀರ್ ಎಲ್ಲ ಸೀಸ್ ಮಾಡಿದ್ರು, ಇದು ಮಾಡಿದ್ರು. ಕಡೆಗೆ ಕಾರ್ ಸೀಸ್ ಮಾಡುವಾಗ ಏನಾಯಿತು, ಡೆಡ್ ಬಾಡಿ ತೊಗೊಂಡು ಬಂದ್ರಲ್ಲ ಇದಕ್ಕೆ, ಎಲ್ಲಿಗೆ ದೊಡ್ಡಮೂರಿ ಹತ್ರ. ಆಗ ಅದರಲ್ಲಿ ಏನಾಯಿತು, ರಕ್ತದ ಕಲೆಗಳು, ಹಿಂದಿನ ಸೀಟಲ್ಲಿ ರಕ್ತದ ಕಲೆಗಳೆಲ್ಲ ಸಿಕ್ಕಿದ್ದಾವೆ. ಅಂದರೆ ಈ ಕಾರ್ಪೆಟ್ ಕೆಳಗಡೆ ಎಲ್ಲ ಸೋಕಾಗಿದೆ. ಅದು ಮುಂದಕ್ಕೆ FSLಗೆಲ್ಲ ಕಳಿಸಿದ್ದಾರೆ. ಅದು ಹ್ಯೂಮನ್ ಬ್ಲಡ್ ಅಂತ ಹೇಳಿದೆ ಬರ್ತಾರೆ, ಪ್ಲಸ್ ಗ್ರೂಪ್ ಅಂತ ಕೊಡ್ತಾರೆ. ಈ ಬ್ಲಡ್ಡು ಅದಕ್ಕೆ ಕಂಪ್ಯಾರಿಸನ್ ಎಲ್ಲ ಕೊಡ್ತಾರೆ, ಅದೆಲ್ಲ ಮುಂದಕ್ಕೆ FSL ಅವರು ಎಲ್ಲ ಹೌದು ದಿಸ್ ಬ್ಲಡ್ ಇದು ಡಿಫ್ರೆನ್ಷಿಯೇಟ್ ಏನಿಲ್ಲ, ಎಲ್ಲ ಒಂದೇ ಬ್ಲಡ್ ಆಗಿದೆ ಅಂತ ಹೇಳಿದೆ ಕೊಡ್ತಾರೆ. ಆಮೇಲೆ ಅಷ್ಟೆಲ್ಲ ಮಾಡ್ಕೊಂಡಿದೆ, ಭಾಳ FSL ಆಗೋದು. ಆಮೇಲೆ ಅವರು ಇದಕ್ಕೆ ದರ್ಶನ್ ಮನೆಯೂ ಸೀಸ್ ಮಾಡಿದ್ದಾರೆ. ಅದರಲ್ಲೂ ಕೆಲವು ಸಿಕ್ಕಿದ್ದು. ಮತ್ತು ಈಗ ಇದಕ್ಕೂ ಹೋಗಿದ್ದಾರೆ, ಎಲ್ಲಿಗೆ ರ್ಯಾಡಿಸನ್ ಹೋಟ್ಲಿಗೆ, ಅಲ್ಲೂ ಸಹ ಕೆಲವು ಮೆಟೀರಿಯಲ್ಸ್ ಆಬ್ಜೆಕ್ಟ್ ಎಲ್ಲ ಸಿಕ್ಕಿದೆ. ಹೀಗೆ ಡಿಫ್ರೆಂಟ್ ಟೈಪ್ ಆಫ್ ಇದರಲ್ಲಿ ಅವ್ರಿಗೆ ಅರೆಸ್ಟ್ ಆಗಿದೆ. ಆಮೇಲೆ ಏನಾಗೋಯ್ತು, ಅವನು ಯಾವಾಗ ಗುರು ಅರೆಸ್ಟ್ ಆದನೋ ಒಬ್ಬೊಬ್ಬರೇ ತಾವು ಬರೋದಕ್ಕೆ ಶುರು ಮಾಡಿದ್ರು. ಒಂದು ಟೀಮ್ ಇದೆ ವೆಂಟು ಚಿತ್ರದುರ್ಗ, ಅಲ್ಲಿ ಅವನು ಆಟೋ ರಿಕ್ಷಾ ಇದರಲ್ಲಿ ಎಲ್ಲ ಕಿಡ್ನ್ಯಾಪಿಂಗ್ ಮಾಡೋದಕ್ಕೆ ಇದು ಮಾಡಿದ್ನಲ್ಲ, ಅವ್ರಿಗೆಲ್ಲ ಕರ್ಕೊಂಡ್ಬಂದರು. ಈ ಕೇಸಲ್ಲಿ ಏನಾಗಿದೆ, ದೇರ್ ಆರ್ 2 ಥಿಂಗ್ಸ್ ಮೇಜರ್ ಕ್ರೈಮ್ ದಿಸ್ ಥಿಂಗ್. ಒನ್ ಈಸ್ ದ ಕಿಡ್ನ್ಯಾಪಿಂಗ್ ಲೀಡಿಂಗ್ ಟು ದಿ ಮರ್ಡರ್. ಭಾಳ ಡೇಂಜರಸ್ ಅದು. ದಟ್ ಕನ್ವಿಕ್ಷನ್ ಗೋಸ್ ಅಪ್ ಟು ಹ್ಯಾಂಗಿಂಗ್. ಈಗ ಯಾವಾಗ ಇವನು ದರ್ಶನ್ ಹೇಳ್ಬಿಟ್ಟು ಹೋಗಿದ್ದ ಅವನು ಕರ್ಕೊಂಡು ಬರೋ ಅಂತ ಹೇಳಿದ್ರೆ, ಇವರೆಲ್ಲ ಬಂದುಬಿಟ್ಟಿದ್ದಾರೆ. ದೆನ್ ದೇ ಕಿಡ್ನ್ಯಾಪ್ ಅಂಡರ್ ದಿ ಗೈಡೆನ್ಸ್ ಆಫ್ ದರ್ಶನ್. ದೇರ್ ಬೈ 365 ಎಫೆಕ್ಟ್ ಆಗೋಯ್ತಲ್ಲಿ. ಅಲ್ಲಿಂದ ದೇ ಬ್ರಿಂಗ್ ದಿ ರೇಣುಕಾ ಸ್ವಾಮಿ, ಅವನು ಕರ್ಕೊಂಬರ್ತಾರೆ ಎಲ್ಲಿಗೆ, ಶೆಡ್ಗೆ. ಮರ್ಡರ್ ಆಗುತ್ತೆ, ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ, ಹೊಡಿತಾರೆ, ಎದ್ದ ಮಾಡ್ತಾರೆ. ಆ ಪವಿತ್ರ ಗೌಡನು ಅವಳು ಏನು ಮಾಡ್ತಾಳೆ, ಅವಳು ಹೊಡಿತಾಳೆ ಚಪ್ಪಲಿನಲ್ಲಿ. ಆ ಚಪ್ಪಲಿ ಎಲ್ಲ ಸೀಸ್ ಆಗಿದೆ ಈಗ ಬಿಡಿ. ಮತ್ತು ದರ್ಶನು ಅವನು ಹೊಡೆದಿದ್ದಾನೆ ಅದು, ಮತ್ತು ಬೇರೆಯವರೆಲ್ಲ ಸೇರ್ಕೊಂಡು ಹೊಡೆದಿರೋದು. ಟೋಟಲಿ ಆ PM ರಿಪೋರ್ಟಲ್ಲಿ 35 ಇಂಜುರೀಸ್ ಇಷ್ಟೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ. ಆಮೇಲೆ ಏನಾಗೋಯ್ತು ಅಂತ ಹೇಳಿದ್ರೆ, ಅದೇ TVನಲ್ಲಿ ಬರ್ತಾ ಇರುತ್ತೆ 24 ಗಂಟೆ. ಇಷ್ಟೆಲ್ಲ ಆದಮೇಲೆ ಸಹ ಅವನಿಗೆ ಇಟ್ ಇಸ್ ವೆರಿ ಸೀರಿಯಸ್ ಕೇಸ್ ಆಫ್ ಮರ್ಡರ್ ಆ್ಯಂಡ್ ಕಿಡ್ನ್ಯಾಪಿಂಗ್. ದಟ್ ಅಮೌಂಟ್ಸ್ ಟು ನಥಿಂಗ್ ಬಟ್ ಹ್ಯಾಂಗಿಂಗ್ ಆಗೋಗ್ಬಿಡುತ್ತೆ. ಯಾರು ಹೂ ಈಸ್ ಇನ್ವಾಲ್ವ್ ಇನ್ ದಿಸ್ ಇಸ್ ದರ್ಶನ್. ಎವ್ರಿಥಿಂಗ್ ಹ್ಯಾಸ್ ಬೀನ್ ಡನ್ ಅಂಡರ್ ದಿಸ್ ಥಿಂಗ್ ದ ಕಮಾಂಡ್ ಆಫ್ ದರ್ಶನ್. ಅವನು ಯಾವಾಗ ಇದಕ್ಕೂ ಹೋದ, ದುರ್ಗಕ್ಕೆ ಕಳಿಸಿದ, ಪ್ಲಸ್ ಇಲ್ಲಿಗೆ ಶೆಡ್ಗೆ ಬಂದೆ. ಆ್ಯಂಡ್ ಹಿ ಹ್ಯಾಸ್ ಪರ್ಸನಲಿ ವಿಸಿಟೆಡ್ ಶೆಡ್ಗೆ. ಅವಳು ಬಂದಿದ್ದಾರೆ, ಪವಿತ್ರ ಗೌಡನೂ ಸಹ ಬಂದಿದ್ದಾಳೆ. ಅವಳು ಬಂದಿದೆ, ಎಲ್ಲ ಅವನಿಗೆ ಮರ್ಡರ್ ಮಾಡ್ತಾರೆ. ಪಾಪ
ಈಸ್ ನಾಟ್ ಎ ಡಕಾಯ್ತ್. ನಾನು ಕಳ್ಳ ಅಲ್ಲ ಅವನು ಭಾಳ ಸಾಧು ಮನುಷ್ಯ ಅಂತ ಹೇಳಬೇಕು ಅಂತ ನಾನು. ಯಾಕಂತ ಹೇಳಿದ್ರೆ ಹೌದಪ್ಪ ಅವನು ಕಳ್ಳ ಆಗಿಲ್ಲ ಆಗಿದೆ, ಅವನು ರೌಡಿ ಆಗಿದ್ರೆ ಏನೋ ಒಂದು ಮಾಡ್ಬೋದಾಗಿತ್ತು. ಬಟ್ ಅಂಥವನು ಅಂತ ಕಾಣಿಸ್ತಾ ಇಲ್ಲ ನಮಗೆ. ಅಂಥವನಿಗೆ ತಂದಿದ್ದೆ ಇಲ್ಲಿ ಏನೋ ಒಂದು ಎರಡು ಮಾತಾಡಿ ಎರಡು ತಟ್ಟಿದೆ ಕಳಿಸ್ಬೋದಾಗಿತ್ತು. ಆದರೆ ಈ ದರ್ಶನ್ನು he went to the extent of assaulting him and committing the murder after kidnapping. That amounts to the grave offense, very grave offense in the police investigation. Police investigation is simple ಅಲ್ಲ, ಅದನ್ನು ಬಹಳ ಮೆಟಿಕ್ಯುಲಸ್ ಆಗಿ ನಾವು ಮಾಡಬೇಕಾಗತ್ತೆ. ಈ ಕೇಸಲ್ಲೂ ಅಷ್ಟೇ ಬಹಳ ಮೆಟಿಕ್ಯುಲಸ್ ಆಗಿ started the investigation by Girish and Chandan and other team of officers under the command of our commissioner. ಹೌದು ಸರ್, ಈ ಕೇಸನ್ನು ಬಿಡಬಾರ್ದು ಸರ್. ಇಟ್ ಶುಡ್ ಬಿ ಆನ್ ಎಕ್ಸಾಂಪಲ್ ಫಾರ್ ಅದರ್ಸ್ ಇನ್ಕ್ಲೂಡಿಂಗ್ ಇನ್ ದ ಸಿನಿಮಾ ಇಂಡಸ್ಟ್ರಿ. ಸಿನಿಮಾ ಇಂಡಸ್ಟ್ರೀಸ್ನಲ್ಲಿ ಸಿನಿಮಾದಲ್ಲಿ ತೋರಿಸ್ಬಿಡ್ತಾರೆ ಹಾಗೆ ಹೀಗೆ ಮರ್ಡರ್ ಮಾಡಿದ್ರು ಅಂತ. ಈಗ ಈ ಒಂದು ದರ್ಶನದ ಈಗ ಫಿಲಮ್ ಬಂದ್ಬಿಡುತ್ತೆ, ಈಗ ಹೀಗಾಯಿತು ಅಂತ ಹೇಳಿದೆ. ನಾವು ಹಾಗೆಲ್ಲ ಬಂದರೆ ಜನರಿಗೆ ನೋಡೋರಿಗೆ ಪ್ರಚೋದನೆ ಆಗುತ್ತೆ. ಹೌದಪ್ಪ ನಾವು ಒಂದು ಅಟೆಂಪ್ಟ್ ಮಾಡಿ ನೋಡೋಣ ಏನಾಗುತ್ತೋ. ಅಲ್ಲ ಹೌದು ಸರ್, ಹೀಗೆಲ್ಲ ಮಾಡಬಾರ್ದು ಸರ್ ಹೀಗೆಲ್ಲ. ಚಂದನ್ಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಒಂದು ಹೆಂಡತಿ ಇದ್ಲು ವಿಜಯಲಕ್ಷ್ಮಿ ಅಂತ, ಒಂದು ಗಂಡು ಮಗು ಇದೆ. ಅಂದು ಮೈಸೂರು ಹತ್ರ ಆ ಟಿ ನರಸೀಪುರನೋ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಅವನ ಹತ್ರ ಆಸ್ತಿ ಗೀಸ್ತಿ ಎಲ್ಲ ಇದೆ, ಕೋಟ್ಯಾಧೀಶ ಇದ್ದಾನೆ. ಅಂಥವನು ಹೋಗಿದ್ದೆ ಇಂಥ ಕೆಲಸ ಮಾಡ್ಬೋದಾ ಅನ್ನೋದು. ಈಗ ನಾವು ವಿತಿನ್ 60 days ದೇ ಹ್ಯಾವ್ ಟು ಪ್ಲೇಸ್ ದಿ ಚಾರ್ಜ್ ಶೀಟ್. ಎವಿಡೆನ್ಸ್ ಸಾಕಷ್ಟು ಎವಿಡೆನ್ಸ್ ಬಂದ್ಬಿಟ್ಟಿದೆ ಈಗ ದರ್ಶನ್ ಮೇಲೆ. ಈಗ ಎವಿಡೆನ್ಸಲ್ಲಿ ನೋಡ್ತಾನೆ ವೆದರ್ ಟು ಗಿವ್ ದ ಬೇಲ್ ಅಂಡ್ ಸೆಕ್ಷನ್ 437 ಅದು CRPC ಅಂತ ಹೇಳಿದೆ ನಾವು ಕೇಳ್ತಾರೆ. ಅದಕ್ಕೆ ಈಗ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಅವಳು CV ನಾಗೇಶ್ ಇಟ್ಟಿದ್ದಾರೆ, ಒನ್ ಆಫ್ ದ ಲೀಡಿಂಗ್ ಅಡ್ವೊಕೇಟ್ ಆಫ್ ಬ್ಯಾಂಗ್ಳೂರ್ ಸಿಟಿ. ಹೌದು, ಅವನು ಶಾಕಿರಾ ಕೇಸ್, ಮೋಸ್ಟ್ ಸೆನ್ಸೇಷನಲ್ ಕೇಸ್. ಹೌದು, ಶಾಕಿರಾ ಹೂ ಈಸ್ ದ ಡಾಟರ್ ಆಫ್ ದಿ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಥಿಂಗ್, ಏನೋ ನಮ್ಮ ನೇಪಾಳು. ಆ ಕೇಸಲ್ಲಿದ್ದ, ಆ ಕೇಸಲ್ಲಿ ಕನ್ವಿಕ್ಷನ್ ಆಗೋಯ್ತಲ್ಲ ಶ್ರದ್ಧಾನಂದ ಸ್ವಾಮಿದು. ಇದು ಯಾವ ಸ್ವಾಮಿ ಇದು? ರೇಣುಕಾ ಸ್ವಾಮಿ. ಅದರಲ್ಲಿ ಶ್ರದ್ಧಾನಂದ ಸ್ವಾಮಿ ಅವನು ಕುಳ್ಳಕ್ಕೆ ಸ್ವಲ್ಪ ದಪ್ಪಗಿದ್ದಾನ. ಅವನು ಏನು ಮಾಡಿದ್ರೂ ಆ ಕೇಸಲ್ಲಿ ಅವನು ಎಸ್ಕೇಪ್ ಆಗೋಕ್ಕೆ ಆಗಲಿಲ್ಲ. ಕಡೆಗೆ ಸೆಷನ್ಸ್ ಕೋರ್ಟಲ್ಲಿ ಡೆತ್ ಸೆಂಟೆನ್ಸ್ ಆಗೋಯ್ತು. ಆ್ಯಂಡ್ ದೇ ವೆಂಟ್ ಟು ಫಾರ್ ದಿಸ್ ಥಿಂಗ್ ಟು ದಿಸ್ ಥಿಂಗ್, ಯಾವುದಕ್ಕೆ? ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಅಪೆಲ್ಡ್ ದಿ ಸೆಷನ್ಸ್ ಕೋರ್ಟ್ ಡೆತ್ ಸೆಂಟೆನ್ಸು. ಹಿ ವೆಂಟ್ ಟು ಅಪೀಲ್ ಫಾರ್ ಪ್ರೆಸಿಡೆಂಟ್ ಹತ್ರ. ಆ ಪ್ರೆಸಿಡೆಂಟ್ ಹತ್ರ ಅಪೀಲ್ ಹೋದಾಗ ಏನಾಗೋಯ್ತು, ಆಗ ಪ್ರೆಸಿಡೆಂಟ್ ಏನು ಮಾಡಿದ್ರು, ನೋ ಲೆಟ್ ಹಿಮ್ ಡೈ ಇನ್ ದಿ ಕೋರ್ಟ್. ಇವನಿಗೆ ಹ್ಯಾಂಗಿಂಗ್ ಆಗುತ್ತೆ, ಹ್ಯಾಂಗಿಂಗ್ ಕೊಡಬಾರ್ದು ಇಂಥ ಅವ್ರಿಗೆ, ಅವರು ಕೋರ್ಟಲ್ಲೇ ಸಾಯಬೇಕು ಅಂತ ಹೇಳಿದೆ. ಲೆಟ್ ಹಿಮ್ ಡೈ ಇನ್ ದಿ ಕೋರ್ಟ್ ಇನ್ ದಿ ಜೈಲ್ ಅಂತ ಹೇಳಿದೆ. ಒಂದು ಆರ್ಡರ್ ಮಾಡಿದೆ ಪ್ರೆಸಿಡೆಂಟು, ಆಗ ಕೊಟ್ಬಿಟ್ಟು. ಒಟ್ಟಾರೆ ಸರ್ ದರ್ಶನ್ ಕೇಸಲ್ಲಿ ಜೈಲ್ ಶಿಕ್ಷೆ ಆಗೋದಂತೂ ಜೈಲ್ ಶಿಕ್ಷೆ ಖಂಡಿತ ಆಗುತ್ತೆ. ಹಾಗೆ ಅವರಿಗೆ ಬಿಟ್ಬಿಟ್ರೆ ಈಗ ಸಮಾಜ ನೋಡುತ್ತದೆ, ಅಂದರೆ ಕ್ರಿಮಿನಲ್ ಜಸ್ಟಿಸ್ ನೋಡುತ್ತೆ. ಏನಪ್ಪ ಇಷ್ಟೇನಾ ಅಂತ ಹೇಳಿದೆ. ಅವನಿಗೆ ಈಗ ಬೇಲ್ ಸಿಗೋದಿಲ್ಲ ಅಂಡರ್ ಸೆಕ್ಷನ್ 437. ಅದು ಯಾವಾಗ ಬೇಲ್ ಅಪ್ಲಿಕೇಶನ್ ಹಾಕ್ಕೊಳ್ತಾರೋ ಸಿಗೋದಿಲ್ಲ. ದೋ CV ನಾಗೇಶ್ ಅವರು, ಬಿಕಾಸ್ ದ ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ವಿತಿನ್ 60 days. 60 days ಆದಮೇಲೆ ಅವರು 61st days ಅಷ್ಟರ 60 days ಸಾಯಂಕಾಲ ಅವರು ಚಾರ್ಜ್ ಶೀಟ್ ಹಾಕ್ಬಿಡ್ಬೇಕು ಪೊಲೀಸ್ನವರು. ಇಲ್ಲಾಂದರೆ 61st daysಗೆ ಅವನಿಗೆ ಬೇಲ್ ಸಿಕ್ಬಿಡುತ್ತೆ. ಅದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿರ್ತಾರೋ. ಒಂದು ದಿವಸ ಡಿಲೇಟ್ ಮಾಡಿದ್ರೆ ದ ನೆಕ್ಸ್ಟ್ ಡೇ ಅಪ್ಲಿಕೇಶನ್ ಹಾಕ್ತಾನೆ, ಇವರಿಗೆಲ್ಲ ಬಿಟ್ಬಿಡಿ ಅಂತ ಹೇಳಿದೆ. ಪೊಲೀಸ್ ಕೆನಾಟ್ ಫೈನಲೈಸ್ ದ ಇನ್ವೆಸ್ಟಿಗೇಷನ್ ವಿತಿನ್ 60 days ಅಂತ ಹೇಳಿದೆ. ಇಟ್ಸ್ ಅಗೇನ್ಸ್ಟ್ CRPC ಅಂತ ಹೇಳಿದೆ. ಬೇಲ್ ಸಿಕ್ಕಿದ್ರೆ ಸಿಕ್ಬಿಡ್ತು. ಆದ್ದರಿಂದ ಇದರಲ್ಲಿ ಏನಾಗುತ್ತೆ, ಈ ಕೇಸಲ್ಲಿ ದರ್ಶನ್ಗೆ ಬೇಲ್ ಸಿಗೋದಿಲ್ಲ. ದೋ ಅಪಾರ್ಟ್ ಫ್ರಮ್ 61 days ಆದ್ರೂ ಬೇಲ್ ಸಿಗೋದಿಲ್ಲ. ಆ್ಯಂಡ್ ದ ಕೇಸ್ ವಿಲ್ ಗೋ ಫಾರ್ ದಿಸ್ ಥಿಂಗ್. ಆ್ಯಂಡ್ ಎವಿಡೆನ್ಸ್ ಅಂತೂ ಪಕ್ಕಾ ಎವಿಡೆನ್ಸ್ ಆಗುತ್ತೆ. ಇದು ಈ ಕೇಸ್ ಟ್ರಯಲ್ ನಡೆಯುವಾಗ ಐ ಥಾಟ್ ಐ ಶುಡ್ ಆಲ್ಸೋ ವಿಟ್ನೆಸ್ ದಿಸ್ ಥಿಂಗ್ ಅಂತ ಹೇಳಿದೆ. ಅಂಥ ಕೇಸ್ ಇದೆ ಇದು, ಸೆನ್ಸೇಷನಲ್ ಕೇಸ್ ಇದು. ಯಾಕಂದರೆ ನಮ್ಮ ಬೆಂಗಳೂರು ಸಿಟಿನಲ್ಲಿ ಒಂದು ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಕೇಸ್ ಆಗಿತ್ತು ಆಗಿನ ಕಾಲದಲ್ಲೇ. ಆಗ 3 ಜನಕ್ಕೆ ಹ್ಯಾಂಗಿಂಗ್ ಆಯಿತು. ಕೃಷ್ಣ ಮುನ್ಸ್ವಾಮಿ ಮತ್ತು ಇನ್ನೊಬ್ಬ, ಆ 3 ಜನಕ್ಕೆ ಹ್ಯಾಂಗಿಂಗ್ ಆಯಿತು 1959ನಲ್ಲಿ. ಇದೇ ನಮ್ಮ ಹಳೆ ಇದಿತ್ತಲ್ಲ ಯಾವುದು ಜೈಲು, ಸೆಂಟ್ರಲ್ ಜೈಲು, ಅಲ್ಲೇ ಒಂದು ಹ್ಯಾಂಗಿಂಗ್ ಆಗಿತ್ತು. ಬಟ್ ಈ ಕೇಸಲ್ಲೂ ಹ್ಯಾಂಗಿಂಗ್ ಆಗಬೇಕು ಅಂತ ಹೇಳಿದ್ರೆ ವೆದರ್ ಇಟ್ ವಿಲ್ ಬಿ ಡನ್ ಆರ್ ನಾಟ್, ಐ ಡೋಂಟ್ ನೋ ವೇರ್ ದಿ ಕೇಸ್ ಸ್ಟ್ಯಾಂಡ್ಸ್. ಯಾಕಂದರೆ ಬಟ್ ಎನಿಹೋ ಒಂದು ಲೈಫ್ ಇಂಪ್ರಿಸನ್ಮೆಂಟ್ ಆಗೋದು, ಬಿಕಾಸ್ ದಿಸ್ ಇಸ್ ಕಿಡ್ನ್ಯಾಪಿಂಗ್ ರೆಡ್ ವಿತ್ 302. ಅಪಾರ್ಟ್ ಫ್ರಮ್ ಅದರ್ ಸೆಕ್ಷನ್ಸ್ ಎಲ್ಲ ಆಗಿದೆ. ಕಾನ್ಸ್ಪಿರಸಿ ಇದೆ ಇದರಲ್ಲಿ, 120B ಕಾನ್ಸ್ಪಿರಸಿ ಇದೆ. ಯಾರ್ದು? ದರ್ಶನ್ದು. ಹೋಗಿದೆ ಅವಳು ಕರ್ಕೊಂಬಾರೋ, ನಡೆಯೋ ಶೆಡ್ಗೆ, ಇಷ್ಟೆಲ್ಲ ಕಾನ್ಸ್ಪಿರಸಿ ಇದೆ. ಈ ಕಾನ್ಸ್ಪಿರಸಿಗೆ ಏನಾಯಿತು, ಎಲ್ಲ ಅಟ್ಯಾಚ್ಮೆಂಟ್ ಆಗೋಗ್ಬಿಡುತ್ತೆ ಎಲ್ಲ. ಆ್ಯಂಡ್ ದರ್ಶನ್ ವಿಲ್ ನಾಟ್ ಗೆಟ್ ಬೇಲ್ ಇನ್ ದಿಸ್ ಕೇಸ್. TV12 ಕನ್ನಡ,
ಇದು ಕನ್ನಡಿಗರ ಧ್ವನಿ.